ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ದೇವರಾದ ಯೇಸುಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟು ನಿಮ್ಮ ಸಂಗಡಲೇ ಇದ್ದು ನಡೆಸುತ್ತಾ ಇದ್ದಾರಲ್ಲ. ನೀವು ಕೆಲಸ ಮಾಡುತ್ತೀರಾ, ಬಿಸ್ನೆಸ್ ಮಾಡುತ್ತೀರಾ, ಓದುತ್ತಾ ಇದ್ದೀರಾ, ಸೇವೆ ಮಾಡುತ್ತೀರಾ, ಏನು ಮಾಡುತ್ತೀರಿ? ದೇವರು ನಿಮಗೆ ಕೊಡುವಂಥ ಅವಕಾಶದಲ್ಲಿ ನೀವು ಹೇಗೆ ಮಾಡಿದರೆ ಅದು ಆಶೀರ್ವಾದವಾಗಿರುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಪ್ರಸಂಗಿ 9ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಮಾಡುವಂತೆ ದೇವರೊಂದು ಕಾರ್ಯವನ್ನು ಕೈಗೆ ಕೊಡುವಾಗ ಅದನ್ನು ಗುಣಗುಟ್ಟಿಕೊಂಡು ಅರ್ಧಂಬರ್ಧವಾಗಿ ಮಾಡಲು ಮನಸ್ಸಿಲ್ಲದೆ ಏನೋ ಮಾಡಬೇಕಲ್ಲ ಎಂದು ಮಾಡಬಾರದು. ಪೂರ್ಣ ಬಲದಿಂದ ಉತ್ಸಾಹವಾಗಿ ಮಾಡಬೇಕಂತೆ. ಆಗಲೇ ದೇವರು ಆಶೀರ್ವದಿಸಲು ಸಾಧ್ಯ. ನಾನೊಂದು ವಿದೇಶಕ್ಕೆ ಸೇವೆಗಾಗಿ ಹೋಗಿದ್ದೆನೋ. ಅಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನನ್ನು ನಾನು ಸಂಧಿಸಿದೆನೋ. ಅವರು ಮತ್ತೊಂದು ದೇಶದಿಂದ ಅಲ್ಲಿಗೆ ಬಂದವರು. ಅವರು ತಮ್ಮ ಒಂದು ಅನುಭವವನ್ನು ಹಂಚಿಕೊಂಡರು. ಅವರು ಆ ದೇಶಕ್ಕೆ ಬಂದಾಗ ಒಳ್ಳೆಯ ವಿದ್ಯಾಭ್ಯಾಸವನ್ನೆಲ್ಲ ಮಾಡಿ ದೊಡ್ಡ ಪದವಿಯೆಲ್ಲ ಪಡೆದುಕೊಂಡು ಆ ಸರ್ಟಿಫಿಕೇಟ್ಗಳೊಟ್ಟಿಗೆ ಆ ದೇಶಕ್ಕೆ ಬಂದರು. ಇಲ್ಲಿ ನನಗೆ ಒಳ್ಳೆ ಕೆಲಸ ಸಿಗುತ್ತದೆ ಎಂಬುದಾಗಿ ಅವರು ಅನೇಕ ಕಂಪನಿಗಳಿಗೆ ಅಪ್ಲಿಕೇಶನ್ ಎಲ್ಲ ಹಾಕಿ ಇಂಟರ್ವ್ಯೂಸ್ಗೆಲ್ಲ ಹೋದರು. ಅವರು ಇಂಟರ್ವ್ಯೂಗೆ ಹೋದಂಥ ಎಲ್ಲ ಕಡೆಗಳಲ್ಲೂ ಹೇಳಿದರು, ನೀವು ಬಹಳ ಓದಿದ್ದೀರಿ, ನಿಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂಥ ಕೆಲಸ ನಮ್ಮಲ್ಲಿ ಇಲ್ಲ, ನಮ್ಮ ಉದ್ಯಮದಲ್ಲಿ ಇಲ್ಲ, ನಮ್ಮ ಕಂಪನಿಯಲ್ಲಿ ನಿಮಗೆ ಕೊಡಬಹುದಾದ ಕೆಲಸ ಇಲ್ಲ, ನೀವು ಬಹಳ ಹೆಚ್ಚು ಓದಿದ್ದೀರಿ ಎಂದು ಹೇಳಿದರು. ಅಂದರೆ ಬಹಳ ಓದಿದರೂ ಕೂಡ ಒಂದು ರೀತಿ ಸಮಸ್ಯೆ ನೋಡಿ. ಇವರು ಅನೇಕ ಇಂಟರ್ವ್ಯೂಸ್ಗೆ ಹೋಗಿ ಅನೇಕ ಕಂಪನಿಗಳಿಗೆ ಹೋದರೂ ಕೂಡ ಯಾವುದೂ ಸಫಲವಾಗಲಿಲ್ಲ. ಅವರು ತೆಗೆದುಕೊಂಡು ಹೋಗಿದ್ದ ಹಣವು ಮುಗಿಯಿತು. ಬಹಳ ಮನಸೋತು ಹೋಗಿ ನಮ್ಮ ದೇಶಕ್ಕೆ ಹಿಂತಿರುಗಿ ಹೋಗೋಣ ಅಂದುಕೊಂಡರೆ ಎಲ್ಲರೂ ಅಲ್ಪವಾಗಿ ಮಾತನಾಡುವರಲ್ಲವ. ನೀನು ಹೋಗಿ ಏನು ಮಾಡಿದೆ ಎಂಬುದಾಗಿ ಕೇಳುತ್ತಾರಲ್ಲ, ಆ ವೇದನೆ ಒಂದು ಕಡೆ. ಕೈಲಿದಂಥ ಹಣವೂ ಕೂಡ ಮುಗಿದು ಹೋಯಿತು. ಇನ್ನು ಏನು ಮಾಡುವುದು? ಸತ್ತು ಹೋಗೋಣ, ಈ ರೀತಿಯಾಗಿ ಅವಮಾನದಲ್ಲಿ ಬಾಳುವುದಕ್ಕಿಂತ ಸತ್ತು ಹೋಗೋಣ ಅಂದುಕೊಂಡಾಗ ದೇವರು ಸಂಧಿಸಿದರು. ದೇವರಾದ ಯೇಸುಕ್ರಿಸ್ತನನ್ನು ಸಂಧಿಸಿದಾಗ ಇವರೊಳಗೆ ಒಂದು ಆತ್ಮಿಕವಾದ ಬದಲಾವಣೆ ಬಂದಿತ್ತು. ಅವರು ತಮ್ಮ ಹೃದಯದ ಭಾರವನ್ನೆಲ್ಲ ಯೇಸುವಿಗೆ ಹೇಳಿದರು, ಪ್ರಾರ್ಥನೆ ಮಾಡಿದರು. ದೇವರೇ, ಇದೇ ನನ್ನ ಅವಸ್ಥೆ, ನನಗೆ ಸಹಾಯ ಮಾಡಿ ಎಂಬುದಾಗಿ ಕೇಳಿದರು. ಆಗ ದೇವರು ಅವರ ಹೃದಯದಲ್ಲಿ ಒಂದು ಸ್ಪಷ್ಟವಾದ ತೀರ್ಮಾನ ಕೊಟ್ಟರು. ಈ ವಿದ್ಯಾಭ್ಯಾಸ ಪದವಿ ತಾನೇ ತಡೆಯಾಗಿದೆ, ಅದನ್ನೆಲ್ಲ ದೂರ ಇಡೋಣ ಎಂಬುದಾಗಿ ಎಲ್ಲವನ್ನು ತೆಗೆದು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟು ಬಿಟ್ಟರು. ನೇರ ಒಂದು ಫ್ಯಾಕ್ಟರಿಗೆ ಹೋದರು. ನನಗೊಂದು ಕೆಲಸ ಕೊಡಿ, ಏನು ಓದಿದ್ದೀರಿ ಎಂಬುದಾಗಿ ಕೇಳುವಾಗ ಏನೂ ಓದಿಲ್ಲ, ಯಾವ ಕೆಲಸ ಕೊಟ್ಟರೂ ಮಾಡುತ್ತೇನೆಂದು ಹೇಳಿದರು. ಓಕೆ ಸರಿ ಎಂದು ಒಂದು ಕೆಲಸ ಕೊಟ್ಟರು. ಅದು ಇವರ ವಿದ್ಯಾಭ್ಯಾಸಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ಕೂಲಿ ಕೆಲಸದಂತೆ ಕಷ್ಟಪಟ್ಟು ಕೆಲಸ ಮಾಡಬೇಕು, ಭಾರವಿರುವಂಥ ವಸ್ತುಗಳನ್ನು ಎತ್ತಿ ಇಡಬೇಕು, ಫ್ಯಾಕ್ಟರಿಯಲ್ಲಿ ಕೆಲಸ. ಇವರು ಎಸಿ ರೂಮ್ನಲ್ಲಿ ಕುಳಿತು ದೊಡ್ಡ ಒಂದು ಕೆಲಸವನ್ನು ಮಾಡುತ್ತಾ ಒಂದು HR ಆಗಿ ಅಥವಾ ಮ್ಯಾನೇಜರ್ ಆಗಿ ಕೆಲಸ ಮಾಡೋಣ ಎಂಬಂತ ಕನಸಿನಲ್ಲಿ ಬಂದವರು ಈಗ ಸಿಕ್ಕಿರುವಂಥದ್ದು ಕೂಲಿ ಕೆಲಸ, ಕಷ್ಟದ ಕೆಲಸ. ನನಗೆ ಈ ರೀತಿ ಆಯಿತು, ಆ ರೀತಿ ಆಯಿತು ಎಂಬುದಾಗಿ ಅವರು ಕುಗ್ಗಿ ಹೋಗಲಿಲ್ಲ. ದೇವರಾದ ಯೇಸು ನನಗೆ ಈ ಕೆಲಸವನ್ನಾದರೂ ಕೊಟ್ಟಿದ್ದಾರಲ್ಲ, ದೇವರಿಗೆ ಸ್ತೋತ್ರ ಎಂದು ಹೇಳಿ ಉತ್ಸಾಹದಿಂದ ದೇವರನ್ನು ಸ್ತುತಿಸಿ ಹಾಡು ಹಾಡುತ್ತಾ ಕೆಲಸ ಮಾಡುವರಂತೆ, ಸಂತೋಷವಾಗಿ ಮಾಡುವರಂತೆ. ಅವರ ಓನರ್ ಅದನ್ನು ಗಮನಿಸಿದರು. ಈ ಯವನಸ್ಥ ವಿಭಿನ್ನವಾಗಿದ್ದಾನೆ. ಎಲ್ಲರೂ ಒಂದು ರೀತಿ ಸೋತು ಹೋಗಿ ಗುಣಗುಟ್ಟುತ್ತಾ ಕೆಲಸ ಮಾಡುವರು, ಇವನು ವಿಭಿನ್ನವಾಗಿದ್ದಾನಲ್ಲ ಎಂದು ಸ್ವಲ್ಪ ದಿನ ಗಮನಿಸಿ ನಂತರ ಕರೆದು, ನನಗೆ ಇನ್ನೊಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ಗೆ ನೀನು ಪಾರ್ಟ್ನರ್ ಆಗಿ ನನ್ನ ಜೊತೆ ಬರುತ್ತೀಯಾ ಎಂದು ಕೇಳಿದರು. ಇವರು ಹೇಳಿದರು, ನಾನು ಪಾರ್ಟ್ನರ್ ಆಗಿ ಬರಲು ನನ್ನ ಬಳಿ ಹಣವೇ ಇಲ್ಲ, ನೀನು ಹಣ ಎಲ್ಲ ಕೊಡುವುದು ಬೇಡ, ದುಡಿದರೆ ಸಾಕು, ಇಷ್ಟು ಸಂತೋಷವಾಗಿ ಕೆಲಸ ಮಾಡುತ್ತೀಯಲ್ಲ ಎಂದು ಹೇಳಿದಾಗ ಸರಿ ಬರುತ್ತೇನೆ ಎಂದು ಪಾರ್ಟ್ನರ್ ಆದರು. ಅಲ್ಲಿ ಹೋಗಿ ಪಾರ್ಟ್ನರ್ ಆಗಿ ಅವರು ಕೆಲಸ ಮಾಡಿ ಉತ್ಸಾಹವಾಗಿ ಮಾಡುತ್ತಾ ಬಿಸ್ನೆಸ್ ಬಹಳ ಡೆವಲಪ್ ಆಯಿತು. ಕೆಲ ವರ್ಷಗಳು ಕಳೆಯಿತು, ಬಹಳ ದೊಡ್ಡದಾಯಿತು. ಓನರ್ ಗಮನಿಸಿದರು, ಇವನು ಬಹಳ ಓದಿದ್ದಾನೆ, ನಂಬಿಗಸ್ತನಾಗಿದ್ದಾನೆ, ಆದರೂ ಯಾವುದೇ ಕಷ್ಟವಾದ ಕೆಲಸವನ್ನು ಕೊಟ್ಟರೂ ಸಂತೋಷವಾಗಿ ಮಾಡುತ್ತಾನೆ. ಒಂದು ದಿನ ಕರೆದು ಹೇಳಿದರು, ನನಗೆ ಮತ್ತೊಂದು ಬಿಸ್ನೆಸ್ ಇದೆ, ಈ ಬಿಸ್ನೆಸ್ ಅನ್ನು ನೀನೇ ಇಟ್ಟುಕೋ, ನೀನು ನಂಬಿಗಸ್ತನಾಗಿ ಕಷ್ಟಪಟ್ಟು ದುಡಿದದ್ದನ್ನು ನಾನು ನೋಡಿದ್ದೇನೆ ಎಂದು ಆ ಬಿಸ್ನೆಸ್ಗೆ ಇವರನ್ನು ಓನರ್ ಆಗಿ ಮಾಡಿದರು. ಅವರು ಹೇಳಿದರು, ಒಂದೇ ದಿನದಲ್ಲಿ ನನ್ನ ಕೈಯಲ್ಲಿ ಹಣವೇ ಇಲ್ಲದಿದ್ದರೂ ದೇವರು ನನ್ನನ್ನು ದೊಡ್ಡ ಉದ್ಯಮಿಯಾಗಿ ಮಾಡಿದ್ದಾರೆ. ಕಾರಣ ಕರ್ತನು ನನಗೆ ಕೊಟ್ಟಂತ ಜವಾಬ್ದಾರಿಯನ್ನು ಉತ್ಸಾಹದಿಂದ ಪೂರ್ಣ ಹೃದಯದಿಂದ ನಾನು ಮಾಡಿದೆ. ಇಂದು ನಾನು ಅನೇಕರಿಗೆ ಕೆಲಸ ಕೊಟ್ಟು ಅವರ ಜೀವನಕ್ಕೆ ಆಧಾರವಾಗಿರುವಂತೆ ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ. ಆದ್ದರಿಂದ ನನ್ನ ಆದಾಯದ ಹೆಚ್ಚಿನ ಭಾಗವನ್ನು ದೇವರ ರಾಜ್ಯ ಕಟ್ಟಲ್ಪಡುವಂತೆ ಉಪಯೋಗಿಸುತ್ತಾ ಇದ್ದೇನೆಂದು ಹೇಳಿದರು. ಪ್ರಿಯರಾದವರೇ, ದೇವರ ವಾಕ್ಯ ಏನು ಹೇಳುತ್ತದೆ? ನಿನ್ನ ಕೈಗೆ ಸಿಕ್ಕಂತ ಕೆಲಸವನ್ನು ಪೂರ್ಣ ಶಕ್ತಿಯಿಂದ ಮಾಡು. ಸೋಮಾರಿಯಾಗಿ ಸುಮ್ಮನೆ ಹೆಸರಿಗೆ ಕೆಲಸ ಮಾಡಿ ಸಂಬಳ ತೆಗೆದುಕೊಂಡು ಉತ್ಸಾಹ ಇಲ್ಲದೆ ಗುಣಗುಟ್ಟುತ್ತಾ ಇದ್ದರೆ ಕರ್ತನು ಆಶೀರ್ವದಿಸುವುದೇ ಇಲ್ಲ.
ಅದು ಚಿಕ್ಕ ಕೆಲಸವೇ ಆಗಿರಲಿ, ಒಂದು ಗುಡಿಸುವಂತ ಕೆಲಸವೇ ಆಗಿರಲಿ, ಒರೆಸುವುದು, ಕ್ಲೀನ್ ಮಾಡುವುದು, ಏನೇ ಕೆಲಸ ಆಗಿದ್ದರೂ ಉತ್ಸಾಹದಿಂದ ಪೂರ್ಣ ಶಕ್ತಿಯಿಂದ ಕರೆಕ್ಟ್ ಆಗಿ ಮಾಡಿರಿ. ಅಲ್ಪದರಲ್ಲಿ ನಂಬಿಗಸ್ತರನ್ನು ಹೆಚ್ಚಿನದರಲ್ಲಿ ಅಧಿಕಾರಿಯನ್ನಾಗಿ ಮಾಡುವರು. ದೇವರ ಬಳಿ ಹೇಳುವಿರಾ, ದೇವರೇ, ನೀವೇನೇ ಕೆಲಸ ಕೊಟ್ಟರೂ ಉತ್ಸಾಹದಿಂದ ಪೂರ್ಣ ಶಕ್ತಿಯಿಂದ ಮಾಡುವೆ, ಇದೇ ಬೇಕು ಅದೇ ಬೇಕು ಹಾಗೆ ಇರಬೇಕೆಂಬುದಾಗಿ ಹೇಳುವುದಿಲ್ಲ. ಆ ರೀತಿ ಒಪ್ಪಿಸಿಕೊಡಿ. ಕರ್ತನು ನಿಮಗೆ ಒಳ್ಳೆ ಕೆಲಸ, ಆದಾಯದ ಮಾರ್ಗವನ್ನು ಕೊಟ್ಟು ಆಶೀರ್ವದಿಸುವನು. ಹೃದಯದಲ್ಲಿ ಕೈ ಇಟ್ಟುಕೊಂಡು ಪ್ರಾರ್ಥಿಸುವಿರಾ, ದೇವರೇ, ನೀವು ನನಗೆ ಏನೇ ಜವಾಬ್ದಾರಿಯನ್ನು ಕೊಟ್ಟರೋ ಅದನ್ನು ಪೂರ್ಣ ಶಕ್ತಿಯಿಂದ ಮಾಡುತ್ತೇನೆ, ಉತ್ಸಾಹವಾಗಿ ಮಾಡುವೆನು, ಗುಣಗುಟ್ಟದೆ ಮಾಡುವೆನು, ಶ್ರಮಪಟ್ಟು ದುಡಿಯುವೆನು, ಅದಕ್ಕೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.